ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಜಿಲ್ಲೆಯ ರೈತರಿಗೆ ಶೇಂಗಾ ಸೇರಿದಂತೆ ವಿವಿಧ ಬೆಳೆಗಳ ವಿಮೆ ಹಾಗೂ ಬೆಳೆ ನಷ್ಟ ಪರಿಹಾರ ಹಣವನ್ನು ತಕ್ಷಣ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ವಿವಿಧ ರೈತ ಸಂಘಟನೆಗಳು ನಡೆಸಿದ ಹೋರಾಟ ಮಂಗಳವಾರ ತೀವ್ರ ಸ್ವರೂಪ ಪಡೆದುಕೊಂಡಿತು. ಬೆಳಗ್ಗೆ 11 ಗಂಟೆಗೆ ಚಳ್ಳಕೆರಮ್ಮ ದೇವಸ್ಥಾನದಿಂದ ಆರಂಭವಾದ ಪ್ರತಿಭಟನೆ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ನೆಹರು ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿತು. ಈ ವೇಳೆ ರಾಜ್ಯ ಸರ್ಕಾರ ಹಾಗೂ ವಿಮೆ ಕಂಪನಿಗಳ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೃಹತ್ ರ್ಯಾಲಿಯಲ್ಲಿ ಭಾಗವಹಿಸಿದ್ದ ನೂರಾರು ರೈತರು ತಾಲೂಕು ಕಚೇರಿಗೆ ಬೀಗ ಜಡಿಯುವ ಉದ್ದೇಶದಿಂದ ಅಂಬೇಡ್ಕರ್ ವೃತ್ತದ ಮೂಲಕ ತೆರಳಿದರು. ಆದರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಭಾರಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಹೋರಾಟಗಾರರು ಕಚೇರಿಗೆ ನುಗ್ಗದಂತೆ ಅಧಿಕಾರಿಗಳು ತಾಲೂಕು ಕಚೇರಿ ಗೇಟ್ಗೆ ಬೀಗ ಬಂದ್ ಮಾಡಿದ್ದಾರೆ. ಇದರಿಂದ ಉದ್ವಿಗ್ನಗೊಂಡ ರೈತ ಸಂಘದ ಮುಖಂಡರು ಹಾಗೂ ಪ್ರತಿಭಟನಾಕಾರರು ಗೇಟ್ ಮುಂದೆಯೇ ಹಸಿರು ಶಾಲು ಹೊದಿಸಿ ಧರಣಿಗೆ ಕುಳಿತಿದ್ದಾರೆ. ಕೆಲಕಾಲ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ವಯೋವೃದ್ಧ ರೈತರು ನಿತ್ರಾಣಗೊಂಡ ಘಟನೆ ಕೂಡ ನಡೆಯಿತು. ಕೆಲ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಘೋಷಣೆಗಳನ್ನು ಕೂಗಿದ್ರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ, ಕೆಆರ್ಎಸ್ ಪಕ್ಷದ ಮುಖಂಡರು, ತೊಗರಿ ಬೆಳೆಗಾರರು ಸೇರಿದಂತೆ ವಿವಿಧ ರೈತ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ರು. ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆಪಿ ಭೂತಯ್ಯ ಈ ವೇಳೆ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಉಪಾಧ್ಯಕ್ಷರಾದ ರೆಡ್ಡಿಹಳ್ಳಿ ವೀರಣ್ಣ ಹಾಗೂ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಮಾತನಾಡಿದರು. ಈ ವೇಳೆ ಸಹಾಯಕ ಕೃಷಿ ಅಧಿಕಾರಿ ರಮೇಶ್ ಮಾತನಾಡಿ, ಜಿಲ್ಲೆಯಲ್ಲಿ 66% ಬೆಳೆ ವಿಮೆ ಪರಿಹಾರವಾಗಿ ಸುಮಾರು 44 ಕೋಟಿ ರು ಹಣ ರೈತರ ಖಾತೆಗೆ ಜಮೆಯಾಗಿದೆ ಎಂದು ತಿಳಿಸಿದ್ದಾರೆ. ತಹಶೀಲ್ದಾರ್ ರೆಹನ್ ಪಾಷಾ ಮಾತನಾಡಿ, ತಾಲೂಕಿನ 12 ಗ್ರಾಮ ಪಂಚಾಯಿತಿಗಳಲ್ಲಿ ಬೆಳೆ ಕಟಾವು ಸಮೀಕ್ಷೆಯಲ್ಲಿ ಉತ್ತಮ ಇಳುವರಿ ದಾಖಲಾಗಿರುವ ಕಾರಣ ಕೆಲ ರೈತರಿಗೆ ವಿಮೆ ಮಂಜೂರಾಗಿಲ್ಲ. ಆದರೂ ಸಮಸ್ಯೆ ಕುರಿತು ಮೇಲಾಧಿಕಾರಿಗಳ ಗಮನ ತರಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಪ್ರತಿಭಟನೆ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಉಪವಿಭಾಗಾಧಿಕಾರಿ ಕುಮಾರಸ್ವಾಮಿ ರೈತರ ಮನವಿ ಸ್ವೀಕರಿಸಿ ಜಿಲ್ಲಾ ಮಟ್ಟದಲ್ಲಿ ಸಭೆ ನಡೆಸಿ ರೈತರ ಬೇಡಿಕೆಗಳನ್ನು ಪರಿಗಣಿಸಲಾಗುವುದು ಎಂದು ತಿಳಿಸಿದ್ದಾರೆ. ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನು ಮಾಡಿ ನಾವು ಈ ತಾಲೂಕಿನಲ್ಲಿ ಇರತಕ್ಕಂತ ಎಲ್ಲ ರೈತ ಮುಖಂಡರು, ಎಲ್ಲ ಬಣಗಳ ರೈತ ಮುಖಂಡರು ಒಕ್ಕಟ್ಟಾಗಿ ಈ ಒಂದು ಚಳುವಳಿಯನ್ನ ತಾಲೂಕು ಕಚೇರಿಗೆ ಬೀಗ ಹಾಕುವಂತ ಕಾರ್ಯಕ್ರಮವನ್ನ ಮಾಡಿದ ತೀರ್ಮಾನದ ಮೇಲೆ ಇವತ್ತು ಸರ್ಕಾರ ನಿನ್ನೆ 28 ಗ್ರಾಮ ಪಂಚಾಯತಿಗೆ ಅಲ್ಪ ಸ್ವಲ್ಪ ಹಣ ಬಿಡುಗಡೆ ಮಾಡಿ ನಮ್ಮನ್ನ ಮೋಸ ಮಾಡಿದ್ದಾರೆ. ಇನ್ನ ನಾಚಿಕೆ ಆಗ್ಬೇಕು, ತಗೊಂಡರಿಗೆ ಮಜಾ ನಾಚಿಕೆ ಆಗ್ಬೇಕು. ನಾವೇನು ದುಡ್ಡು ಬಿಡ್ಸಕ್ ಹೋಗ್ತೀವಲ್ಲ, 500 ರೂಪಾಯಿ 200 ರೂಪಾಯಿ, ಅವ್ರಿಗೆ ನಾಚಿಕೆ ಆಗಬೇಕು. ಅವರೆಲ್ಲರೂ ಬಂದು ಇಲ್ಲಿ ಸರ್ಕಾರಕ್ಕೆ ಆ ನೋಟ್ ಎಸೆಬೇಕಾಗಿತ್ತು. ಅದು ನಿಜವಾದ ರೈತರ ಒಕ್ಕಲ್ತನದ ಪೌರುಷ. ಅದರಿಂದ ಈಗ ನಮ್ಮನ್ನು ಉದ್ದೇಶಿಸಿ ನಮ್ಮ ರೆಡ್ಡಿ ವೀರಣ್ಣವರು ಮಾತಾಡ್ತಾರೆ. ಸನ್ಮಾನ್ಯ ಏನು ಇವತ್ತು ಎಲ್ಲ ನಮ್ಮ ಅನುಭವಿಸಿದ್ರು ಕೂಡ ಒಕ್ಕಲ್ತನ ಮಾಡೋದನ್ನು ಮಾತ್ರ ಬಿಟ್ಟಿಲ್ಲ. ಈ ಸರ್ಕಾರಗಳು, ಅವಿವೇಕಿ ಸರ್ಕಾರಗಳು ರೈತರ ಮೇಲೆ ಗದಪ್ರಹಾರ ಮಾಡ್ತಾರೆ. ಆದರೂ ಕೂಡ ನಾವು ಜಗ್ಗಿಲ್ಲ, ಬಗ್ಗಿಲ್ಲ. ಆದರೂ ಕೂಡ ಕೃಷಿಯನ್ನ ಮಾಡಿ ಇವತ್ತು ನಮ್ಮ ಭಾರತ ದೇಶದ ಒಳಗಡೆ 140-50 ಕೋಟಿ ಎಲ್ಲ ನಮ್ಮ 140 ಕೋಟಿ ಜನಸಂಖ್ಯೆಗೂ ಕೂಡ ಆಹಾರದ ಭದ್ರತೆಯನ್ನು ಕೂಡ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ. ಇದು ಒಂದೇ ಅಲ್ಲ, ಹಕ್ಕಿ ಪಕ್ಷಿ ಪ್ರಾಣಿಗಳಿಗೂ ಕೂಡ ಆಹಾರ ಧಾನ್ಯಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಸೃಷ್ಟಿಕರ್ತ ಅಂದ್ರೆ ನಮ್ಮ ರೈತರು. ಸಕಲ ಸಂಪತ್ತನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ನಮ್ಮ ರೈತರಿಗೆ ಮಾತ್ರ. ಆ ಕಾರಣದಿಂದ ಯಾವ ರಾಜಕಾರಣಿಗಲ್ಲ, ಯಾವ ಅಧಿಕಾರಿಗಳಿಗೂ ಈ ಶಕ್ತಿ ಬೆಲ್ಲ. ನಾವು ಬೆಳೆದಂತ ಧಾನ್ಯಗಳನ್ನ ಊಟ ಮಾಡಿ ಇವ್ರಿಗೆ ಕೆಲಸ ಮಾಡ್ತಕ್ಕಂಥ ರಾಜಕಾರಣಿಗಳು, ಅಧಿಕಾರಿಗಳು. ಆದರೆ ನಾವು ಇಷ್ಟು ಕಷ್ಟಪಟ್ಟು ಮಾಡಿದ್ರು ಕೂಡ ನಮ್ಮ ಇವತ್ತು ಬೆಳೆ ವಿಮೆ ಹಾಕಿರೋದಂದ್ರೆ ಇದು ಭಿಕ್ಷೆನೋ ಅದೇನೋ ನನಗೆ ಗೊತ್ತಾಗ್ತಿಲ್ಲ ಸ್ವಾಮಿ. ಈ ಭಿಕ್ಷೆನ ಈ ಸರ್ಕಾರಗಳು ಹಾಕ್ಬೇಕಂದ್ರೆ ಈ ಸರ್ಕಾರಗಳಿಗೆ ನಾಚಿಕೆ ಹಾಕ್ಬೇಕಾಗಿತ್ತು, ಅವಿವೇಕಿ ಸರ್ಕಾರಗಳಿಗೆ. ಆ ಕಾರಣ ಇನ್ನು ಮುಂದೆ ನಾವು ಈ ಸರ್ಕಾರಗಳಿಗೆ ಯಾವ ತರ ಬುದ್ಧಿ ಕಲಿಸ
ನಿಲ್ಲಿಸಬೇಕು. ಇನ್ನು ಮುಂದೆ ಎಂತ ಅನ್ಯಾಯಗಳು ನಡೀಬಾರದು, ಈ ಅನ್ಯಾಯಗಳು ತಕ್ಷಣ ನಿಲ್ಲಬೇಕು ಅನ್ನೋ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಈ ಸಮಾವೇಶವನ್ನ ಕರೆದಿರ್ತಕ್ಕಂಥದ್ದು. ಆದ್ರಿಂದ ಏನು ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳ ಬಲ್ಲೆ ಅವ್ರ ಹತ್ರ ಮಾತಾಡೋಣ. 12 ಪಂಚಾಯತ್ಗಳು ಜೀರಾ ಅಂತ ಬರ್ದಿದ್ರಲ್ಲ, ನಾಚಿಕೆ ಆಗಲ್ಲೇನ್ರಿ ನಿಮ್ಗೆ? ಯಾರೇ ಅಧಿಕಾರ ಕೊಟ್ಟರು ನಿಮ್ಗೆ? ಯಾರೇ ಹೇಳಿದರು? ಯಾರನ್ನ ಮುಂದಿಟ್ಕೊಂಡು ನೀವು ಸಮೀಕ್ಷೆ ಮಾಡಿದ್ದೀರಿ? ಅವಿವೇಕಿಗಳ ಇವತ್ತು ತಮ್ಗೆಲ್ಲರಿಗೂ ಕೂಡ ಪಾಠ ಕಲಿಸ್ತೇವೆ. ರೈತರು ಏನು ಅನ್ಯಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗ್ಬೇಕು, ಜೈಲಿಗೂ ಕೂಡ ಹೋಗ್ಬೇಕಾಗ್ತದೆ. ಆ ಕಾರಣದಿಂದ ಸುಮಾರು 15 ಇಸ್ವಿ 16 ಇಸ್ವಿಯಿಂದ ಈ ಅವಿವೇಕಿ ನಮ್ಮ ಭಾರತ ಸರ್ಕಾರ, ರಾಜ್ಯ ಸರ್ಕಾರ, ವಿಮಾ ಕಂಪನಿಯವರು ಕೂಡ ರೈತರನ್ನ ಮೋಸ ಮಾಡಿ ಹಣ ಲೂಟಿ ಕೋಟಿ ಹಣ ಲೂಟಿ ಮಾಡ್ಕೊಂತ ಬಂದಿದ್ದಾರೆ ಅವಿವೇಕಿಗಳು. ಆ ಕಾರಣದಿಂದ ಇವತ್ತು ಅವರೆಲ್ಲರಿಗೂ ಕೂಡ ಮುಂದೆ ಇಂಥ ಅನ್ಯಾಯ ರೈತರ ಮೇಲೆ ಬರಬಾರ್ದು, ರೈತರು ಚೆನ್ನಾಗಿರ್ಬೇಕು ಅನ್ನೋ ವಿಚಾರಗಳನ್ನ ಚರ್ಚೆ ಮಾಡಿ ನಾವು ಮುಂದಿನ ತೀರ್ಮಾನ ತಗೊಳ್ತೀವಿ. ಆ ಕಾರಣದಿಂದ ಇವತ್ತೆಲ್ಲ ಅಧಿಕಾರಿಗಳು ಬರಲಿ, ಚರ್ಚೆ ಮಾಡ್ತೀವಿ. ಸಂಘಟನೆಗಳು ಯಾವಾಗ ಒಂದಾಗ್ಬಿಟ್ಟು ಮೆಸೇಜ್ ಹೋಯ್ತು ವಿಧಾನಸೌಧಕ್ಕೆ, ತಕ್ಷಣ ನಿನ್ನೆ ಏನೋ ಕಾಟಾಚಾರಕ್ಕೆ ಇಷ್ಟು ಹಾಕಿದಾರೆ, ಕೋತಿ ಮೊಸರನ್ನ ತಿಂದು ಮೇಕೆ ಕೊಟ್ಟು ಒರೆಸ್ತಂತಲ್ಲ, ಹಂಗೆ ಎಲ್ಲ ಸರ್ಕಾರ ದುಡ್ಡಲ್ಲ, ನಮ್ಮ ದುಡ್ಡಲ್ಲ. ಅದಕ್ಕೆ ಹೇಳಿದ್ದಾರೆ, ದುಡಿದವರು ಬಡವರಾದ್ರು, ದರೋಡೆ ಮಾಡಿದವರು ಕೋಟ್ಯಾಧಿಪತಿ ಆದ್ರು, ತಿಂದವರು ಸಾಲಗಾರ ಆದ್ರು. ಹಿಂಗೆ ನಮ್ಮ ಬೆಳೆ ವಿಮೆಯನ್ನು ತಿಂದವರು ಕೋಟ್ಯಾಧಿಪತಿಗಳಾದ್ರು, ಅದು ನುಂಗಿದವರು ಇನ್ನೂ ಸಾಹುಕಾರ ಆದ್ರು, ಅದು ಬಿಡಿಸ್ಕೊಂಡವರು ಸಾಲಗಾರರಾಗಿದ್ದೀವಿ. ಇನ್ನು ದೊಡ್ಡ ಗಂಡಾಂತರ ಬಂದೈತೆ ನಿಮ್ಗೆ. ಇನ್ನ ನೀವೆಲ್ಲ ಉರ್ಲಾಕೊಂಡು ಸಾಯ್ಬೇಕು, ಇಲ್ಲದ ವಿಷ ಕೊಟ್ಟು ಸಾಯ್ಬೇಕು ಅಂತ ಪರಿಸ್ಥಿತಿ ಬಂದಿದೆ. ಟಾಟಾ ಬಿರ್ಲಾರ್ ಕೊಟ್ಟಿದ್ದಾರೆ ಕರೆಂಟ್ ಮೀಟರ್ ಹಾಕ್ಲಿಕ್ಕೆ. ನಿಮ್ಮ ಪಂಪ್ಸೆಟ್ಗಳಿಗೆ ಚಿತ್ರದುರ್ಗ ಜಿಲ್ಲೆ ಸೇರಿಸಿ 12 ಜಿಲ್ಲೆಗೆ 13 ಜಿಲ್ಲೆಗೆ ಮಾಡಿದ್ದಾರೆ. 16 ಜಿಲ್ಲೆಗೆ ಖಾಸಗೀಕರಣಕ್ಕೆ ಕೊಡ್ತಾರೆ. ನಾವ್ ಹೇಳ್ತಾ ಇದೀವಿ, ಕೊಟ್ಟಿದ್ದಾರೆ. ನೀವೇನಾದ್ರೂ ಪ್ರತಿಯೊಬ್ಬರನ್ನು ಪಂಪ್ಸೆಟ್ ಗೊಬ್ಬರ ಅಸಿಟೋಲ್ ಹಾಕೊಂಡು ಇದ್ರೆ ನಿಮ್ಮ ಕುತ್ತಿಗೆ ನೇಣು ಗ್ಯಾರಂಟಿ 25 ದಿನಕ್ಕೆ 1,000 ಜೋಡಿಸಬೇಕು, ಇಲ್ಲಾಂದ್ರೆ ಅಸಿಟೋಲ್ ಹಾಕಬೇಕು. ಇದ್ರಲ್ಲಿ ಯಾವ್ದೋ ತೀರ್ಮಾನ ಮಾಡ್ತಾರ? ನಾವೇನೇ ಕಿತ್ತಾಕ್ತಿವಿ, ಸುಟ್ಟು ಹಾಕ್ತಿವಿ, ನಿಮ್ ಕೈ ಲಾಭಕ್ಕಲ್ಲ. ನಿಮ್ ಕೈ ಲಾಭಕ್ಕಲ್ಲ ಇದು ಇರಬೇಕು. ಯಾವ ಬಂದೂಕ್ ಕೊಂಡು ಇದಕ್ಕೆ ತಗಲಲ್ಲ, ಯಾವ ಕತ್ತಿನ ಇದಕ್ಕೆ ಬೀಳಲ್ಲ. ನೀವು ಅಸಿಟೋಲ್ ಹಾಕಿದ್ರೆ ನಾಚಿಕೆ. ಎಲ್ಲ ಪಕ್ಷ ಸರ್ಕಾರ ಹೆಂಗ ಹೋಗ್ತಾರ ಮಾನವ್ರು, ಹಬ್ಬ ಚಿತ್ರಾನ್ನ ಮೊಸರನ್ನ ತಿಂದು ನೀರು ಕುಡಿಯಕ್ಕೆ ಓಡೋಗ್ತಾರ ಬಸ್ ಹತ್ಕೊಂಡು. ನಾವು ಇಡೀ ಅರ್ಧ ಚಳಿಕೆ ಕೇಳಿಸ್ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಿಲ್ಲಾಧ್ಯಕ್ಷರಾದಂತಹ KT ತಿಪ್ಪೇಸ್ವಾಮಿ ಅವರು 2 ಮಾತಾಡ್ತಾರೆ. ಆತ್ಮೀಯರೇ, ಏನೀಗ ಬೆಳೆ ವಿಮೆ ಕಂಪನಿಯವರು ಮತ್ತು ಅಧಿಕಾರಿಗಳು ಎಲ್ಲ ಮಿಂಗಲ್ ಹಾಕಿ ನುಂಗಿರ್ತಕ್ಕಂಥದ್ದು ನಮಗೆ ಗೊತ್ತಾಗಿದೆ ಈಗ. ಯಾಕಂದ್ರೆ ಡಿಸೆಂಬರ್ ತಿಂಗಳಿಗೆ ಬೆಳೆ ವಿಮೆ ಹಾಕ್ಬೇಕಾಯ್ತು. ಅವ್ರು ಬೆಳೆ ವಿಮೆ ಹಾಕ್ಲಿ ಅಂದ್ರೆ 12% ಬಡ್ಡಿ ಹಾಕ್ಬೇಕಾಯ್ತು. ಬಡ್ಡಿ ಸುಮೇತ ಹಾಕಿಲ್ಲ, ಬರೀ ಬಡ್ಡಿ ಎಲ್ಲ 500-300 ಹಾಕಿರೋದ್ರೆ ಇವ್ರು ನಾಚಿಕೆ ಸುಳ್ಳ ಮಕ್ಕಳಿಗೆಲ್ಲ ಅರ್ಥ ಆಗಿಲ್ಲ. ನಮ್ಮ ರೈತರಿಗೆ ಅರ್ಥ ಆಯ್ತು ಬೆಳೆ ವಿಮೆ ಏನಂತಂದೇಳಿ. ಈಗ ಕೇಳ್ತೀವಿ, ಅವ್ರು ಗೋಳ್ಪಟ್ಟಿಟ್ಟು ಕೇಳ್ತೀವಿ, ಬೆಳೆ ವಿಮೆ ಕಂಪನಿಯವ್ರು ಬರ್ಬೇಕು, ಅಧಿಕಾರಿಗಳಲ್ಲ. ಯಾಕಂದ್ರೆ ಇವತ್ತು ನಮ್ಮ ರೈತರಿಗೆ ಇಡೀ ಜಿಲ್ಲೆಯಲ್ಲಿ ಬರೀ ಚಳ್ಳಕೆರೆ ತಾಲೂಕಲ್ಲಿ ಮಾತ್ರ ಸ್ವಲ್ಪ ಹಾಕಿ, ಮಿಕ್ಕಿದ ಯಾವ ತಾಲೂಕಲ್ಲೂ ಬೆಳೆ ವಿಮೆ ಹಾಕಿಲ್ಲ. ಹಾಗಾಗಿ ಅದರಲ್ಲೂ 12 ಪಂಚಾಯತ್ ಪಾರದರ್ಶಕವಾಗಿ ಆಡಳಿತ ನಡೆಸ್ತಾ ಇದ್ರೆ ಗೇಟ್ ಅನ್ನು ಹಾಕುವಂತ ಅವಶ್ಯಕತೆ ಇರಲಿಲ್ಲ. ಅವರು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ಅವರು ಸರಿಯಾದ ಕೆಲಸ ನಮ್ಮನ್ನ ಗೇಟ್ ನಲ್ಲಿ ನಿಲ್ಸ್ಕೊಂಡಿದ್ದಾರೆ ಅಂತಂದ್ರೆ ರೈತರ ಬಗ್ಗೆ ಸರ್ಕಾರಕ್ಕೆ ಎಷ್ಟು ಭಯ ಇರ್ಬೋದು ಮಾಡಿಲ್ಲ. ಆದ್ರೆ ಸರ್ಕಾರಕ್ಕೆ ಕಳ್ತನ ಮಾಡ್ದನಿಗೆ ಪೊಲೀಸರು ಬಂದ್ರೆ ಭಾರಿ ಭಯ. ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ, ಪೊಲೀಸರಿಗೆ ಗೊತ್ತಿರಲ್ಲ ಕಳ್ತನ ಮಾಡಿದಾನಂತೆ, ಮಾಡ್ದನಿಗೆ ಗೊತ್ತಿರುತ್ತೆ. ಪೊಲೀಸರು ನನಗೆ ನನ್ನ ಹತ್ರಕ್ಕೆ ಬಂದು ನಾನು ಕಳ್ತನ ಮಾಡಿದ್ರೆ ರಾತ್ರಿ ಅಂತ. ಹಂಗೆ ಇವತ್ತು ತಹಸೀಲ್ದಾರರು, ಜಿಲ್ಲಾಧಿಕಾರಿಗಳು ಬಂದು ಸೌಜನ್ಯವಾಗಿ ನಮ್ಮನ್ನು ಮಾತಾಡಿಸ್ಬೇಕಾಗಿತ್ತು. ಆದ್ರೆ ನಮ್ಮ ತಪ್ಪುಗಳನ್ನ ಕೇಳ್ತಾರೆ. ಅವ್ರು ಕೇಳೋದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ ಅಂತ ಹೇಳಿ ಇವತ್ತು ನಮ್ಮನ್ನ ಬೀದಿಯಲ್ಲಿ ಕುಡಿಸಿದ್ದಾರೆ. ಆದ್ರೆ ಕುಂದಿಸಲಿ, ನಮಗೇನು ಎಲ್ಲಿ ಬೇಕಾದ್ರೆ ಕುತ್ಕೋತೀವಿ. ಇವತ್ತು ನಿನ್ನೆ ಇವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಯಾತಕ್ಕಾಗಿ ಹೋರಾಟ? ಎಲ್ಲರೂ ಕೂತ್ಕೊಂಡ್ರೆ ಈಗ ಡಿ.ಸಿ ಬಂದಾರೆ,
ಕೃಷಿ ಇಲಾಖೆ ಬಂದರೆ, ತೋಟಗಾರಿಕೆ ಇಲಾಖೆ ಬಂದರೆ ಈಗ ಚರ್ಚೆ ಶುರುವಾಗುತ್ತೆ. ನಾವು ಇಷ್ಟೊತ್ತು ಮಾತಾಡೋದು ಏನು ಬೆವರು ಹಿಡಿತಾವ? ನಾಚಿಕೆ ಆಗ್ಬೇಕು ತಾಲೂಕು ಆಡಳಿತಕ್ಕೆ. ನೀವು ದುಡ್ಡು ಕೊಡೋದು ಆಮೇಲೆ ಗೌರವವಾಗಿ ಬಂದಂತ ರೈತರನ್ನ ನಡೆಸ್ಕೊಳ್ಳೋದು ಮೊದಲು ಕಲೀರಿ. ನಿಮಗೆ ಯಾರು ಕೂಡ ಹೇಳ್ಕೊಟ್ಟಿಲ್ಲ ಏನು ಯೋಜನೆ, ರಾಷ್ಟ್ರೀಯ ಯೋಜನೆ ಇದು. ಅದರಿಂದ ಬಹಳ ಜವಾಬ್ದಾರಿಯಿಂದ ನಡ್ಕೋಬೇಕು ಅಂತ ತಾಲೂಕು ಆಡಳಿತಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಭೂತಣ್ಣವರು ಮುಂದಕ್ಕೆ ಮಾತಾಡ್ತಾರೆ. ಇಲ್ಲ, ಮನೆಗಳು ಆಮೇಲೆ ಹೇಳ್ತೀನಿ ಸರ್. ಈಗ ನಿಮ್ಮ ಮುಂದೆ ನಮ್ಮ ಪ್ರಶ್ನೆ ಏನಂತಂದ್ರೆ 2025-26ನೇ ಸಾಲಿನ ಬೆಳೆ ವಿಮೆಯನ್ನ ನಾವು ಕೇಂದ್ರ ಸರ್ಕಾರದ ಮಾರ್ಗಸೂಚಿ, ರಾಜ್ಯ ಸರ್ಕಾರದ ಮಾರ್ಗಸೂಚಿ ಪ್ರಕಾರವಾಗಿ ಜುಲೈ 30ನೇ ತಾರೀಕೊಳಗಾಗಿ ಎಲ್ಲ ರೈತರು ಬೆಳೆ ವಿಮೆಯನ್ನು ಕಟ್ಟಿ ದುಡ್ಡು ಬಹಳ ತಗೊಳ್ಳಿ 30ನೇ ತಾರೀಕೊಳಗಾಗಿ ನಾವು ಬ್ಯಾಂಕ್ಗೆ ಜಮಾ ಮಾಡಿಬಿಡ್ತೀವಿ. ದಯವಿಟ್ಟು ಈಗ ಫೋನ್ ನಮ್ಮ ಮಾತು ಕೇಳ್ರಿ. ಈಗ ಡೀಸೆಲ್ ಗಮನಕ್ಕೆ ಹೋಗ್ಬೇಕಲ್ಲ, ಇನ್ನೊಂದು ಸುಮ್ಮನೆ ಮನೆ ಕೊಟ್ಟು ಕಳ್ಸ್ಬಿಡವ, ಸುಮ್ಮನೆ ನೋಡೋದಿದ್ದಾಗ ಸುಮ್ಮನೆ ಕೇಳ್ರಿ. ನೆಮ್ಮೆ ನಾವು ಇವತ್ತು ಬೆಳೆ ವಿಮೆ ಕಟ್ಟಿದ್ದೀವಿ ಸ್ವಾಮಿ. ಬೆಳೆ ವಿಮೆ ಕಟ್ಟಿದ ಮೇಲೆ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿ ಸಮೀಕ್ಷೆ ಮಾಡಿದ್ದಾರೆ. ಇಡೀ ಚಳ್ಳಕೆರೆ ತಾಲೂಕು ಮತ್ತು ಮೊಳಕಾಲ್ಮೂರು ತಾಲೂಕು ಮತ್ತು ಹಿರಿಯೂರು ತಾಲೂಕಿನಲ್ಲಿ ಶೇಂಗಾ ಬೆಳೆ ಯಾರು ರೈತ ಕಟ್ಟಿದ್ರು ಅವ್ರು ಹೊಲಕ್ಕೆ ಹೋಗಿದ್ದಾರೆ, ಸಮೀಕ್ಷೆ ಮಾಡಿದ್ದಾರೆ. ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ 85% ಬೆಳೆ ಚಳ್ಳಕೆರೆ ತಾಲೂಕಿನ ಶೇಂಗಾ ಬೆಳೆ ಫೇಲ್ ಆಗಿದೆ ಮಳೆಯಿಂದ ಅಂತ. ಯಾವ ರೈತನು 4 ಚೀಲ ಬೆಳೆದಿಲ್ಲ, ಯಾವ ರೈತನು 3 ಚೀಲ ಶೇಂಗಾ ಗಟ್ಟಿಕಾಯಿ ಬೆಳೆದಿಲ್ಲ ಅಂತ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ ಮೇಲೆ ಆಗ ಆ ಆಧಾರದ ಮೇಲೆ ಬೆಳೆ ಇನ್ನು ಮಂಜೂರಾಗುತ್ತೆ. ಈಗ ಬೆಳೆ ಮಂಜೂರಾದ್ಮೇಲೆ ನಾವು ಬೆಳೆ ಮಂಜೂರು ಮಾಡಲಿಕ್ಕೆ ನಮಗೆ ಜುಲೈ 30ನೇ ತಾರೀಕು ಲಾಸ್ಟ್ ಡೇಟು. ಆದರೆ ವಿಮಾ ಕಂಪನಿಯವರು ನಮಗೆ ಕೊಡೋಕ್ಕೆ ಯಾವ ಡೇಟು ಇಲ್ಲ. ಇಲ್ಲೇ ಮೋಸ ಆಗಿರೋದು. ನಾವು ಜುಲೈ 30ನೇ ತಾರೀಕು ಮೇಕೆ ಮಾರಿ, ಎತ್ತು ಮಾರಿ, ಒಡವೆ ಮಾರಿ ಏನಾದ್ರು ಮಾಡಿ ಕಟ್ಬಿಡ್ತೀವಿ. ಆದರೆ ರೈತ ಅವ್ರಿಗೆ ಬೆಳೆಬೇಕಂದ್ರೆ ನಮ್ಗೆ ಇಲ್ಲಿವರೆಗೂ ಕೊಡದಿದ್ಮೇಲೆ ನಾವು ಅದಕ್ಕೆ ಹೋರಾಟ ಮಾಡಬೇಕಾ? ಹಂಗಾಗಿ ಹೋರಾಟ ಮಾಡಿದ್ಮೇಲೆ ಇವತ್ತು ಬೆಳೆ ವಿಮೆ ಏನಾಗಿದೆ, 12 ಪಂಚಾಯತಿ 0, ಮೊಳಕಾಲ್ಮೂರು ತಾಲೂಕಿನಲ್ಲಿ 13 ಪಂಚಾಯತಿ 0, ಹಿರಿಯೂರು ತಾಲೂಕಿನಲ್ಲಿ 0. ಹಿಂಗೆ 0 ಆಗಿದ್ರೆ ನಾವು ಮತ್ತೆ 0 ಆಗಿದ್ರೆ ಮತ್ತೆ ತೊಗರಿಗೆ ಹಾಕ್ಬಿಟ್ಟು ದುಡ್ಡು, ತೊಗರಿ ಮಳೆ ಬಂದಿಲ್ಲ, ದುಡ್ಡು ಬಿದ್ದೋದ್ರೆ. ಕಡಲೆಕಾಯಿಗೆ ಮಳೆ ಬಂದಿರುತ್ತೆ, 30 ಸಲ ಬೀಳುತ್ತವ. ಇದು ನಿಮ್ಮ ಸರ್ವೆ ಮಾಡ್ತಾ ಇದ್ರಲ್ಲ ಕಂದಾಯ ಇಲಾಖೆ ಮತ್ತು ವಿಮಾ ಕಂಪನಿಯವರು, ಕೃಷಿ ಇಲಾಖೆಯವರು, ಇವರ ಸಮೀಕ್ಷೆಯಲ್ಲಿ ಲೋಪವಾಗಿದ್ದರಿಂದ ಇವತ್ತು ನಾವು ಬೆಟ್ಪತ್ತಿ ಪಂಚಾಯತ್ಗೆ 500 ರೂಪಾಯಿ ಹಾಕೋದು. 1 ಎಕರೆಗೆ 500 ರೂಪಾಯ, 1 ಎಕರೆಗೆ 1,000 ರೂಪಾಯ, 1 ಎಕರೆಗೆ 85% ನಷ್ಟ ಆಗಿರೋ ಪ್ರಕಾರವಾಗಿ 20,000 ರೂಪಾಯಿ ಕೊಡಬೇಕು 1 ಎಕರೆಗೆ. ಆ ಬೆಳೆ ವಿಮೆ ನಿಯಮ ಪ್ರಕಾರವಾಗಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಪ್ರಕಾರವಾಗಿ 85% ಬೆಳೆ. ಮತ್ತೆ ಬೆಳೆ ಆಗಿದೆ ಅಂತ 12 ಪಂಚಾಯತಿ 0 ಮಾಡಿದ್ದಾರೆ. ಆಮೇಲೆ ಈರಳ್ಳಿ ಪಂಚಾಯತಿಗೆ ಫೆಬ್ರವರಿ 2ಕ್ಕೆ 80 ಜನಕ್ಕೆ 17,000 ರೂಪಾಯಿ ಬಿದ್ದಿದ್ದಾವೆ. ಅದು ಆವತ್ತಿನ ಅದೇ ಅಷ್ಟೇ ಒಂದು ಕಡೆ. ಆಮೇಲೆ ಈಗ ಕಡಲೆಕಾಯಿಯನ್ನು ನೀವು 12,000 ರೂಪಾಯಿ ಒಂದು ಕ್ವಿಂಟಲ್ ಮಾಡಿದಿರ. ನಮ್ಮ ಮಾರುಕಟ್ಟೆಯಲ್ಲಿ ನಾವು ಬೆಳೆದು ಮಾರಾಟ ಮಾಡ್ಬೇಕಾದ್ರೆ ಎಷ್ಟಪ್ಪ ನೀವು ಮಾರೋದು? 4,000, 5,000, 4,000 ಇರ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ನಮ್ಮ ಕಡಲೆಕಾಯಿ ಇದೆ, ಅವರೇನು ಕಾರ್ಖಾನೆಯಲ್ಲಿ ತಯಾರು ಮಾಡಲ್ಲ ಅಥವಾ ಓಂ ರೀಮ್ ಅಂತ ಮಂತ್ರ ತಯಾರು ಮಾಡಲ್ಲ. ನಮ್ಮ ಕಡಲೆಕಾಯಿನ ಕೇಳಿ ತಗೊಂಡು ಜಲ್ದಿ ಹಾಕಿ ನಮಗೆ ವಾಪಸ್ ಕೊಡ್ಬೇಕಾದ್ರೆ 12,000 ರೂಪಾಯಿ ಆದ್ರೆ ನಾವು 12,000 ರೂಪಾಯಿ ತಗೊಂಡು ಬಿತ್ತಕ್ಕಾಗುತ್ತಾ? ಈಗ ಬೆಳೆ ಸಂಯುಕ್ತ ಆಶ್ರಯದಲ್ಲಿ ಚಳ್ಳಕೆರೆಯ ಏನಿವತ್ತು ನಗರದಲ್ಲಿ ನಮ್ಮ ಎಲ್ಲ ರೈತ ಸಂಘಟನಾ ಮುಖಂಡಗಳು ಮತ್ತು ಎಲ್ಲ ರೈತ ಬಂಧುಗಳು ಇವತ್ತು ಏನು ನಮ್ಮ ಬೆಳೆ ವಿಮೆಯ ಮತ್ತು ಇನ್ನ ವಿವಿಧ ಸರ್ಕಾರದ ನೀತಿಗಳ ಬಗ್ಗೆ ಮತ್ತು ಮಾಶಾಸನದ ಬಗ್ಗೆ ಮತ್ತು ಏನು ಬೀಜ ಮತ್ತು ಗೊಬ್ಬರದ ವಿತರಣೆ ಬಗ್ಗೆ ಬೇಡಿಕೆಗಳಿಟ್ಕೊಂಡು ಇವತ್ತು ಏನು ತಾವು ಧರಣಿ ಮಾಡ್ತೀವಿ. ಈ ಧರಣಿ ಸ್ಥಳಕ್ಕೆ ನಾನು ಚುನಾವಣೆ ಕರ್ತವ್ಯದಲ್ಲಿದ್ದು ಸಹ ನಾನು ತಮ್ಮ ಒಂದು ಮನವಿಯನ್ನು, ತಮ್ಮ ಅಹವಾಲನ್ನು ಕೇಳಲಿಕ್ಕೋಸ್ಕರ ಬಂದಿದ್ದೀನಿ. ನಮ್ಮ ಮನವಿಯನ್ನು ನಾನೆಲ್ಲ ಕೇಳಿದ್ದೀನಿ. ಸೊ ಈಗ ಏನು 12 ಪಂಚಾಯತಿಗೆ 1 ರೂಪಾಯಿ ವಿಮೆ ಬಂದಿಲ್ಲ ಅಂತೇಳಿ ನನ್ನ ಗಮನಕ್ಕೆ ತಗೊಂಡ್ಬಂದಿದ್ದೀರಿ. ಸೊ ಈಗ ಈ ಒಂದು ಬೆಳೆ ವಿಮೆ ಕೊಡುವಂಥದ್ದು ತಮಗೂ ಗೊತ್ತಿದೆ. ಬೆಳೆ ಕಟಾವು ಪ್ರಯೋಗ, ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಅಂತೇಳಿ ನಾವು ಮಾಡ್ತೀವಿ. ಅದಕ್ಕೆ ಪಂಚಾಯಿತಿಯನ್ನ ಕೇಂದ್ರವಾಗಿ ಮಾಡ್ತಾರೆ.
ಮೊದಲು ಹೋಬಳಿ ಕೇಂದ್ರ ಇತ್ತು, ತದನಂತರ ಪಂಚಾಯತಿಯನ್ನ ಕೇಂದ್ರವಾಗಿ ಮಾಡ್ತಾರೆ. ಸೊ ಅದನ್ನ ನಾವು ಸರ್ಕಾರ ರಿಕ್ವೆಸ್ಟ್ ಮಾಡ್ತೀವಿ, ಪಂಚಾಯತಿಗಿಂತ ಗ್ರಾಮವನ್ನ ಕೇಂದ್ರವನ್ನ ಮಾಡಬೇಕು. ಏಕೆಂದ್ರೆ ಮಳೆಯ, ನಾನು ರೈತರ ಮಗನೇ, ನಾನು ರೈತನೇ. ಓಕೆ, ಬೆಳೆಯನ್ನ, ವಿಮೆಯನ್ನ, ಕಟಾವು ಪ್ರಯೋಗವನ್ನ ಗ್ರಾಮವನ್ನ ಕೇಂದ್ರ ಮಾಡಿದಾಗ ಆ ಗ್ರಾಮದಲ್ಲಿ ಮಳೆಯ ಒಂದು ಪ್ರಮಾಣದ ಅನುಗುಣವಾಗಿ, ಇದರಲ್ಲೂ ಸಮೇತ ಖುಷ್ಕಿ, ತರಿ ಭಾಗ ಆಯ್ತು. ಅದರಲ್ಲೂ ತರಿ ಒಳಗೆ ಬಂದು ಒಂದು ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ನಾವು ಸರ್ಕಾರದ ವತಿಯಿಂದ ಕಾಲುವೆ ಮುಖಾಂತರ ಕೊಡುವಂತ ತರಿ ಇರ್ಬೋದು, ಅಥವಾ ನೀವು ಬೋರ್ವೆಲ್ ಮುಖಾಂತರ ತರಿ ಮಾಡುವಂತ ಇರ್ಬೋದು. ಸೊ ಇದನ್ನ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಕ್ರಾಪ್ ಆಯ್ಕೆ ಮಾಡುವ ವಿಧಾನದ ಮೇಲೆ ನಾವು ಈ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಸೊ ಈ 12 ಪಂಚಾಯಿತಿಯಲ್ಲಿ ನನ್ನ ಗಮನಕ್ಕೆ ಬಂದಾಗ ಈಗ ಯಾವುದೇ ರೀತಿಯಾದಂಥ ಬೆಳೆ ವಿಮೆ ಅಲ್ಲಿ ಜಮಾ ಆಗಿಲ್ಲ. ಆ 12 ಪಂಚಾಯಿತಿಯಲ್ಲಿ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಮಾಡಿದಂಥ ಅಧಿಕಾರಿಗಳು ಮತ್ತು ಕೃಷಿ ಅಧಿಕಾರಿಗಳು ಮತ್ತು ವಿಮಾ ಕಂಪನಿಯ ಸಂಬಂಧಪಟ್ಟಂತ ಉಸ್ತುವಾರಿಗಳನ್ನ ನಾನು ತಕ್ಷಣವೇ ಜಿಲ್ಲಾಧಿಕಾರಿಗಳ ಸಮಕ್ಷಮ ಒಂದು ಮೀಟಿಂಗ್ ಮಾಡಿ ಯಾವ ರೀತಿಯಾದಂಥ ಕ್ರಾಪ್ ಕಟಿಂಗ್ ರಿಸಲ್ಟ್ ಏನಿದೆ, ಆಮೇಲೆ ನಮಗೆ ಇವ್ರು ಹೇಳಿದಂಗೆ ಬೆಳೆ ಬಂದಿದ್ದು ನಮ್ಮಲ್ಲಿ ಮಳೆ ಮಾಪನ ಪ್ರತಿ ದಿವಸ ರೀಡ್ ಆಗ್ತಾ ಇರುತ್ತೆ. ಸೊ ಅದರದ್ದು ಮಾಹಿತಿಯನ್ನು ತಗೊಂಡು ಸೊ ಒಂದು ಏನು ಡಾಟಾವನ್ನು ಅನಾಲಿಸಿಸ್ ಮಾಡಿ ಮತ್ತೊಮ್ಮೆ ಸರ್ಕಾರಕ್ಕೆ ಒಂದು ವೇಳೆ ಬೆಳೆ ಕಟಾವು ಪ್ರಯೋಗದಲ್ಲಿ ಮತ್ತು ಭೂತಣ್ಣ ಬೇಟೆಡ್ಡಿ ಅವರು ಮತ್ತು ಮಲ್ಲಿಕಾರ್ಜುನ ಹೇಳಿದಂಗೆ ಬೆಳೆ ಕಟಾವು ಪ್ರಯೋಗದಲ್ಲಿ ಏನಾದರೂ ಲೋಪವಾಗಿದ್ದಲ್ಲಿ, ನೇರವಾಗಿ ಹೇಳ್ತೀನಿ, ಲೋಪವಾಗಿದ್ದಲ್ಲ ಸಂಬಂಧಪಟ್ಟಂತ ಕ್ರೈನು ಬೆಳೆ ಕಟಾವು ಮಾಡಿದಂಥ ಅಧಿಕಾರಿಗಳ ಮೇಲೂ ಕ್ರಮ ವಹಿಸ್ತೀವಿ ಮತ್ತು ತಮಗೆ ನ್ಯಾಯಯುತವಾಗಿ ಬರಬೇಕಾದಂಥ ಬೆಳೆ ವಿಮೆಯನ್ನು ಕೊಡ್ಲಿಕ್ಕೂ ಸಹ ಶಿಫಾರಸನ್ನು ಮಾಡ್ತೀವಿ. ಯಾವುದಕ್ಕೆ ನಾವು 12 ಪಂಚಾಯಿತಿ ತಮ್ಮದು ಮತ್ತು 13 ಪಂಚಾಯಿತಿ ಮೊಳಕಾಲ್ಮೂರು ತಾಲೂಕಿಗೆ ಸಂಬಂಧಪಟ್ಟಂತೆ ಬೆಳೆ ಕಟಾವು ಪ್ರಯೋಗದಲ್ಲಿ ಏನಾದರೂ ಲೋಪವಾಗಿದ್ದಲ್ಲಿ ನಾವು ಅದನ್ನು ಕ್ರಮ ವಹಿಸಲಾಗುತ್ತೆ. ಇನ್ನು ನಿಮ್ಮ ಎರಡನೇದು ಏನು ಶೇಂಗಾ ಬಿತ್ತನೆ ಬೀಜಕ್ಕೆ ನೀವು ಬೆಳೆದಕ್ಕೆ 4,000 5,000 ತಗೊಂತಾರೆ, ಅದೇ ಅದನ್ನು ಬಿತ್ತನೆ ಬೀಜಕ್ಕೆ 12,000 ನಿಗದಿ ಮಾಡಿದರೆ ಇದನ್ನು ಪರಿಷ್ಕರಣೆ ಮಾಡಲು ಮತ್ತು ನಮ್ಮಲ್ಲಿ ಈಗ ಆಲ್ರೆಡಿ ಮಳೆ ಕಡಿಮೆ ಆಗಿದೆ, ರೈತರು ಸಂಕಷ್ಟದಲ್ಲಿದ್ದಾರೆ ಮತ್ತು ಬೆಳೆ ವಿಮೆನೂ ಸಮೇತ ಸರಿಯಾದ ರೀತಿಯಲ್ಲಿ ತಲುಪಿಲ್ಲ, ಅದನ್ನು ಕಡಿಮೆ ಮಾಡೋದ್ರ ಬಗ್ಗೆ ಮತ್ತೊಮ್ಮೆ ನಾನು ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಈ ಬಗ್ಗೆ ಪರಿಷ್ಕರಣೆ ಮಾಡಲಿಕ್ಕೆ ಶಿಫಾರಸು ಮಾಡಲಾಗ್ತದೆ. ಜೊತೆಗೆ ಏನು ಪೆನ್ಷನ್ ಬಗ್ಗೆ